ಸ್ಯಾಂಡಲ್ವುಡ್ನಲ್ಲಿ ಹೀರೋಯಿನ್ಗಳು ಬರ್ತಾರೆ ಹೋಗ್ತಾರೆ, ಆದರೆ ಒಂದು ಡೆಕೆಡ್, ಎಸ್ 11 ವರ್ಷ ಇಡೀ ಇಂಡಸ್ಟ್ರಿನ ತನ್ನ ಕೈಲೇ ಇಟ್ಕೊಂಡವಳು ಒಬ್ಳೆ. ಬರೀ ಬಾಕ್ಸ್ ಆಫೀಸ್ ರೆಕಾರ್ಡ್ ಮಾತ್ರ ಅಲ್ಲ ಗುರು, ಅವಳು ಒಂದು ಸ್ಮೈಲ್ಗೆ ಗಾಂಧಿನಗರದಿಂದ ಹಿಡಿದು ಗಾಂಧಿ ಬಜಾರ್ವರೆಗೂ ಲಕ್ಷಾಂತರ ಹುಡುಗರ ನಿದ್ದೆ ಹಾಳು ಮಾಡಿದ್ದಾಳೆ. ಇಡೀ ಕರ್ನಾಟಕಕ್ಕೆ ಕನ್ಸಿನ ರಾಣಿ ಆದವಳು. ಶಿ ಇಸ್ ಒನ್ ಅಂಡ್ ಓನ್ಲಿ ದ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ರಮ್ಯಾ ಅವ್ರ ಲೈಫ್ನ ಪ್ರತಿಯೊಂದು ಕಾಂಟ್ರವರ್ಷಿಯಲ್ ಚಾಪ್ಟರ್ನ ಓಪನ್ ಮಾಡೋಣ. ವೆಲ್ಕಮ್ ಟು ಸಿನಿ ಅಡ್ಡ. ಇದು ದ ಅನ್ಟೋಲ್ಡ್ ಸ್ಟೋರಿ ಆಫ್ ರಮ್ಯಾ. ಚಾಪ್ಟರ್ 1, ದ ಒರಿಜಿನ್. ನವೆಂಬರ್ 29, 1982 ಬೆಂಗಳೂರಲ್ಲಿ ಹುಟ್ಟಿದ್ದ ದಿವ್ಯಾ ಸ್ಪಂದನಾಗೆ ಸ್ಟಾರ್ಟಿಂಗಲ್ಲೇ ಯಾವುದೇ ಒಂದು ದೊಡ್ಡ ಫಿಲ್ಮಿ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಇನ್ಫ್ಯಾಕ್ಟ್ ಅವ್ರ ಲೈಫಲ್ಲಿ ಒಂದು ಸೇಫ್ಟಿ ನೆಟ್ ಕೂಡ ಇರಲಿಲ್ಲ. ಸಿಂಗಲ್ ಮದರ್ ರಂಜಿತಾ ಅವರ ಮಡಲಲ್ಲಿ ಬೆಳೆದಿದ್ದ ದಿವ್ಯಾ ಸ್ಪಂದನಾಗೆ ಚೈಲ್ಡ್ಹುಡ್ ಅಷ್ಟು ಈಸಿ ಆಗಿರಲಿಲ್ಲ. ತಾಯಿ ಸೂಸೈಡ್ ಹೆಲ್ಪ್ ಲೈನ್ನಲ್ಲಿ ಕೆಲಸ ಮಾಡಿಕೊಂಡು ಮಗಳನ್ನ ಸಾಕ್ತಾ ಇದ್ರು. ಕಾಸ್ಟ್ ಬಗ್ಗೆ ಅಬ್ಸೆಸ್ ಆಗಿರೋ ಈ ಸೊಸೈಟಿನಲ್ಲಿ ಫಾದರ್ ನೇಮ್ ಇಲ್ಲದೆ ಬೆಳೆಯೋದು ಎಷ್ಟು ಕಷ್ಟ ಅಂತ ಅವರಿಗೆ ಚಿಕ್ಕನ್ನಲ್ಲೇ ಗೊತ್ತಾಗಿತ್ತು. ಲೇಟರ್ R.T. ನಾರಾಯಣನ್ ಅವರು ಫೋಸ್ಟರ್ ಫಾದರ್ ಆಗಿ ಬಂದು ದಿವ್ಯಾಗೆ ಎಜುಕೇಷನ್ ಕೊಡಿಸಿ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಕೊಟ್ರು. ಹೀಗೆ ಒಂದು ಕಡೆ ಸ್ಟ್ರಗಲ್, ಇನ್ನೊಂದು ಕಡೆ ಪ್ರಿವಿಲೇಜ್, ಎರಡನ್ನೂ ನೋಡಿಕೊಂಡು ಬೆಳೆದಿದ್ದೇ ದಿವ್ಯಾ ಅವರ ಮುಂದಿನ ರೆಬೆಲಿಯನ್ ನೇಚರ್ಗೆ ರೀಸನ್ ಆಯಿತು. ಬನ್ನಿ ವಿಷಯ ಏನಂದ್ರೆ, ಅವ್ರ ನಿಜವಾದ ಹೆಸರು ದಿವ್ಯಾ ಸ್ಪಂದನ. ಆದರೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ದಿವ್ಯಾ ಸ್ಪಂದನನ ರಮ್ಯಾ ಆಗಿ ಬದಲಾಯಿಸಿದ್ರು. ಚಾಪ್ಟರ್ 2, ದ ಕ್ವೀನ್ ಆ್ಯಂಡ್ ದ ಬ್ಯಾಂಡ್. 2000 ಮಿಡ್ನಲ್ಲಿ ಸ್ಯಾಂಡಲ್ವುಡ್ಗೆ ಒಬ್ಬ ಮಾಡರ್ನ್ ಅರ್ಬನ್ ಲುಕ್ ಇರೋ ಹೀರೋಯಿನ್ ಬೇಕಿತ್ತು. ಆ ಸ್ಪಾಟ್ನ ರಮ್ಯಾ ಪಕ್ಕ ಫಿಲ್ ಮಾಡಿದ್ರು. ರಕ್ಷಿತಾ ಮಾಸ್ ಆದರೆ ರಮ್ಯಾ ಕ್ಲಾಸ್ ಅನ್ನೋ ಮಾತು ಬಂತು. ತನನಂ ಮತ್ತು ಸಂಜು ವೆಟ್ಸ್ ಗೀತಾ ಥರ ಮೂವೀಸಲ್ಲಿ ಅವಾರ್ಡ್ ಬಾಚ್ಕೊಂಡ್ರು. ಅನ್ಅಫಿಷಿಯಲ್ ಆಗಿದ್ರು, ಎಲ್ಲರೂ ಒಪ್ಪಿಕೊಳ್ಳೋ ಹಾಗೆ ಸ್ಯಾಂಡಲ್ವುಡ್ ಕ್ವೀನ್ ಪಟ್ಟಕ್ಕೇರಿದ್ರು. ಆದರೆ 2011ರಲ್ಲಿ ದಂಡಂ ದುಶಗುನಂ ಮೂವಿ ಪ್ರಮೋಷನ್ ಮ್ಯಾಟ್ರಲ್ಲಿ ಪ್ರೊಡ್ಯೂಸರ್ ಗಣೇಶ್ ಜೊತೆ ಫೈಟ್ ಆಯಿತು. ತಾನು ಕೊಟ್ಟ ಸಾಲ ವಾಪಸ್ ಮಾಡೋವರೆಗೂ ಪ್ರಮೋಷನ್ಗೆ ಬರಲ್ಲ ಅಂತ ರಮ್ಯಾ ಹಠ ಹಿಡಿದಾಗ ಫಿಲ್ಮ್ ಚೇಂಬರ್ ಅವರನ್ನ 1 ಇಯರ್ ಬ್ಯಾನ್ ಮಾಡ್ತು. ಆದರೆ ರಮ್ಯಾ ಕೇರ್ ಮಾಡಲಿಲ್ಲ. ನಾನೇ ಇಂಡಸ್ಟ್ರಿ ಬಿಡ್ತಾ ಇದ್ದೀನಿ, ನೀವು ಬ್ಯಾನ್ ಮಾಡೋದು ಬೇಕಿಲ್ಲ, ನನ್ನ ದುಡ್ಡು ನಂಗೆ ಕೊಟ್ಟರೆ ಸಾಕು ಅಂತ ಸ್ಟ್ರೇಟಾಗಿ ಹೇಳಿದ್ರು. ಅಂಬರೀಷ್ ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು ರಮ್ಯಾ ಡೇಂಜರಸ್ ಅನ್ನೋ ಟ್ಯಾಗ್ ಮಾತ್ರ ಹಾಗೆ ಉಳೀತು. ಪರ್ಸ್ನಲ್ ಲೈಫ್ನಲ್ಲೂ ರಮ್ಯಾ ಯಾವತ್ತೂ ಮುಚ್ಚುಮರೆ ಮಾಡಿರಲಿಲ್ಲ. ರೈಫಲ್ ಅನ್ನೋ ಯುರೋಪಿಯನ್ ಜೊತೆ ಓಪನ್ ಆಗಿ ಡೇಟಿಂಗ್ ಮಾಡ್ತಿದ್ರು. 2019ರಲ್ಲಿ ಬ್ರೇಕಪ್ ಆದಾಗಲೂ ಅದನ್ನ ಅಷ್ಟೇ ಡಿಗ್ನಿಫೈಡ್ ಆಗಿ ಹ್ಯಾಂಡಲ್ ಮಾಡಿದ್ರು. ಆದರೆ ಮೀಡಿಯಾದವ್ರು ಮಾತ್ರ ಅವ್ರನ್ನ ಬಿಡಲಿಲ್ಲ. ರಮ್ಯಾ ಕಾಣೆ ಆದಾಗೆಲ್ಲ ಅವ್ರ ಮದುವೆ ಫಿಕ್ಸ್ ಮಾಡ್ತಿದ್ರು. ಒಮ್ಮೆ ದುಬೈನ ಬಿಸ್ನೆಸ್ ಮ್ಯಾನ್ ಅಂದರು, ಇನ್ನೊಮ್ಮೆ ರಾಹುಲ್ ಗಾಂಧಿ ಜೊತೆ ಲಿಂಕ್ ಮಾಡಿದ್ರು. 2023ರಲ್ಲಂತೂ ಹಾರ್ಟ್ ಅಟ್ಯಾಕ್ ಆಗಿ ರಮ್ಯಾ ಸತ್ತೇ ಹೋದ್ರು ಅಂತ ಬ್ರೇಕಿಂಗ್ ನ್ಯೂಸ್ ಹಾಕಿದ್ರು. ಆದರೆ ಬೆಳಗ್ಗೆ ಎದ್ದು ತಮ್ಮದೇ ಡೆತ್ ನ್ಯೂಸ್ ನೋಡಿ ನಕ್ಕ ರಮ್ಯಾ ಫೇಕ್ ನ್ಯೂಸ್ ಹಬ್ಬಿಸೋರಿಗೆ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು. 2012ರಲ್ಲಿ ಕಾಂಗ್ರೆಸ್ ಪಾರ್ಟಿ ರಮ್ಯಾ ಅವ್ರನ್ನ ಒಬ್ಬ ಮಾಡರ್ನ್ ಆ್ಯಂಡ್ ಆರ್ಟಿಕ್ಯುಲೇಟ್ ಫೇಸ್ ಆಗಿ ಪಾಲಿಟಿಕ್ಸ್ಗೆ ಇಳಿಸಿದ್ರು. ಯಾವುದೇ ಪಾಲಿಟಿಕಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರು 2013ರ ಮಂಡ್ಯ ಬೈ ಎಲೆಕ್ಷನಲ್ಲಿ ಗೆದ್ದು ಎಲ್ಲರ ಹುಬ್ಬೇರಿಸೋ ಹಾಗೆ ಮಾಡಿದ್ರು. ಬಟ್ ಆ ಗೆಲುವಿನ ಹನಿಮೂನ್ ಪೀರಿಯಡ್ ಜಾಸ್ತಿ ದಿನ ಇರಲಿಲ್ಲ. ಮಂಡ್ಯದ ಲೋಕಲ್ ಕಾಸ್ಟ್ ಮತ್ತು ಅಗ್ರಿಗೇಷನ್ ಪಾಲಿಟಿಕ್ಸ್ಗೆ ಕಂಟಿನ್ಯೂಸ್ ಲೋಕಲ್ ಪ್ರೆಸೆನ್ಸ್ ಬೇಕಿತ್ತು. ಆದರೆ ಅಲ್ಲಿದ್ದ ಅಪೋನೆಂಟ್ಸ್ ಇವರನ್ನ ಔಟ್ಸೈಡರ್ MP ಅಂತ ಬ್ರ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮ್ಯಾಟರ್ ಸೀರಿಯಸ್ ಆಗಿದ್ದು ಯಾವಾಗ ಅಂದರೆ, ಎಲೆಕ್ಷನ್ ಕ್ಯಾಂಪೇನ್ ಟೈಮಲ್ಲಿ ರೈವಲ್ ಪಾಲಿಟಿಷಿಯನ್ ಒಬ್ಬರು ಪಬ್ಲಿಕ್ ಆಗಿ ರಮ್ಯಾ ಪೇರೆಂಟೇಜ್ ಬಗ್ಗೆ ಡೌಟ್ ಎಕ್ಸ್ಪ್ರೆಸ್ ಮಾಡಿದ್ರು. ಹೆಸರಲ್ಲಿ ತಂದೆ ಸರ್ನೇಮ್ ಇಲ್ಲ ಅಂತ ಮಾಕ್ ಮಾಡಿ ಇವರಿಗೆ ಆ ಕ್ಷೇತ್ರನ ರೀಪ್ರೆಸೆಂಟ್ ಮಾಡೋ ಲೆಜಿಟಿಮೆಸಿ ಇಲ್ಲ ಅನ್ನೋ ರೇಂಜ್ಗೆ ಇನ್ಸಲ್ಟ್ ಮಾಡಿದ್ರು. ಆ ರೀಜನಲ್ ಪಾಲಿಟಿಕ್ಸ್ ಅಲ್ಲಿರೋ ಮಿಸಾಜಿನಿ ಎಷ್ಟಿತ್ತು ಅನ್ನೋದು ಆಗ್ಲೇ ಗೊತ್ತಾಗಿತ್ತು. ಇಷ್ಟೆಲ್ಲ ಆದ್ರೂ ಕಾಂಗ್ರೆಸ್ ಪಾರ್ಟಿ ಇವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಗಟ್ಟಿಯಾಗಿ ನಿಲ್ಲಿಲ್ಲ. ಪಾಪ ರಮ್ಯಾ ಫುಲ್ ಐಸೋಲೇಟ್ ಆದ್ರು. ರಿಸಲ್ಟ್ 2014ರ ಜನರಲ್ ಎಲೆಕ್ಷನ್ ಅಲ್ಲಿ ಮಂಡ್ಯದಲ್ಲಿ ಸೋತರು. ಜಸ್ಟ್ 1 ಇಯರ್ ಒಳಗೆ ಅವರ ಲೆಜಿಸ್ಲೇಟಿವ್ ಪವರ್ ಕಟ್ ಆಯ್ತು. ಗ್ರೌಂಡ್ ಲೆವೆಲ್ ಅಲ್ಲಿ ಮತ್ತೆ ಬೇಸ್ ಕಟ್ಟೋ ಬದಲು ಪಾರ್ಟಿ ಇವರನ್ನ ಡೆಲ್ಲಿಗೆ ಶಿಫ್ಟ್ ಮಾಡಿಸಿ ನ್ಯಾಷನಲ್ ಲೆವೆಲ್ ಕಮ್ಯುನಿಕೇಟರ್ ಮತ್ತು ಸೋಷಿಯಲ್ ಮೀಡಿಯಾ ಹೆಡ್ ಮಾಡಿದ್ರು. ಅಲ್ಲಿ ಅವರ ಅಗ್ರೆಸಿವ್ ಡಿಜಿಟಲ್ ಸ್ಟೈಲಿಂದ ವಿಸಿಬಿಲಿಟಿ ಏನೋ ಸಿಕ್ತು. ಆದರೆ ಪಾರ್ಟಿ ಒಳಗೆ ಇಂಟರ್ನಲ್ ಆಗಿ ಡಿಸ್ಕಂಫರ್ಟ್ ಸ್ಟಾರ್ಟ್ ಆಯಿತು. 2016ರಲ್ಲಿ ಸಾರ್ಸ್ ವಿಸಿಟ್ ಮುಗಿಸ್ಕೊಂಡು ಬಂದಮೇಲೆ ಪಾಕಿಸ್ತಾನ್ ಇಸ್ ನಾಟ್ ಹೆಲ್ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟರು. ಅದರಿಂದ ಫುಲ್ ಪ್ರೊಟೆಸ್ಟ್ ಆಗಿ ಸೆಡಿಷನ್ ಕೇಸ್ ಕೂಡ ಬಿತ್ತು. ಆದರೂ ರಮ್ಯಾ ಸಾರಿ ಕೇಳಲ್ಲ ಅಂತ ಹಠ ಹಿಡಿದ್ರು. ಫೈನಲ್ ಆಗಿ ರಮ್ಯಾ ರಿಸೈನ್ ಮಾಡಿಲ್ಲ ಅಂದ್ರು. ಇದೇ ರೀಸನ್ ಇಟ್ಕೊಂಡು ಪಾರ್ಟಿ ಅವರನ್ನ ಸೈಲೆಂಟ್ ಮಾಡಿಬಿಡ್ತು. 2023ರಲ್ಲಿ ಹಾಸ್ಟೆಲ್ ಹುಡುಗರು ಟೀಮ್ ಪರ್ಮಿಷನ್ ಇಲ್ಲದೆ ರಮ್ಯಾ ಹಳೆ ಕ್ಲಿಪ್ಸ್ನ ಪ್ರಮೋಷನ್ಗೆ ಯೂಸ್ ಮಾಡಿದ್ರು. ಇದನ್ನ ನೋಡಿದ ರಮ್ಯಾ ನನ್ನ ಇಮೇಜ್ ಪ್ಯಾರಡಿ ಮಾಡೋಕ್ಕೆ ಪರ್ಮಿಷನ್ ಯಾರು ಕೊಟ್ಟರು ಅಂತ ಡೈರೆಕ್ಟಾಗಿ ಕಮರ್ಷಿಯಲ್ ಕೋರ್ಟ್ಗೆ ಹೋಗಿದ್ರು. ತಮ್ಮ ಪಬ್ಲಿಸಿಟಿ ರೈಟ್ಸ್ಗಾಗಿ ಫೈಟ್ ಮಾಡಿ ಕೋರ್ಟ್ನಿಂದ ಸ್ಟೇ ಆರ್ಡರ್ ತಂದರು. ಆ ವಿಡಿಯೋನ ಯೂಟ್ಯೂಬ್ನಿಂದ ರಿಮೂವ್ ಕೂಡ ಮಾಡಿಸಿದ್ರು. ಇದರಿಂದ ಪಬ್ಲಿಸಿಟಿಗೇನೋ ಬ್ರೇಕ್ ಬಿತ್ತು ನಿಜ. ಬಟ್ ಕಾಮಿಡಿ ಹೆಸರಲ್ಲಿ ಪರ್ಮಿಷನ್ ಇಲ್ಲದೆ ಒಬ್ಬ ಸ್ಟಾರ್ನ ಇಮೇಜ್ನ ಫ್ರೀಯಾಗಿ ಯೂಸ್ ಮಾಡೋಂಗಿಲ್ಲ ಅಂತ ಒಂದು ಲೀಗಲ್ ಪ್ರೆಸಿಡೆಂಟ್ ಸೆಟ್ ಮಾಡಿ ಇಂಡಸ್ಟ್ರಿಗೆ ಸ್ಟ್ರಾಂಗ್ ಮೆಸೇಜ್ ಕೊಡ್ತಾರೆ.
2024ರಲ್ಲಿ ದರ್ಶನ್ ತೂಗುದೀಪ ಅರೆಸ್ಟ್ ಆದಾಗ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ಮ್ಯಾಟ್ರಲ್ಲಿ ಇಡೀ ಸ್ಯಾಂಡಲ್ವುಡ್ ಆಲ್ಮೋಸ್ಟ್ ಸೈಲೆಂಟ್ ಮೋಡಲ್ಲಿತ್ತು. ಬಟ್ ರಮ್ಯಾ ಮಾತ್ರ ಸುಮ್ಮನೆ ಕೂತಿರ್ಲಿಲ್ಲ. ಯಾವ ಸೆಲೆಬ್ರಿಟಿನೂ ಲಾಗಿಂತ ಮೇಲಲ್ಲ, ಜುಡಿಷರಿ ತಗೊಂಡಿರೋ ಸ್ಟ್ರಿಕ್ಟ್ ಆಕ್ಷನ್ ಕರೆಕ್ಟ್ ಆಗಿದೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ರು. ಇವ್ರು ಹೇಳಿದ್ದೇ ತಡ ಇಂಡಸ್ಟ್ರಿಯ ಕಲ್ಚರ್ ಆಫ್ ಸೈಲೆನ್ಸ್ ಬ್ರೇಕ್ ಆಯ್ತು. ಆದ್ರೆ ದರ್ಶನ್ ಫ್ಯಾನ್ಸ್ ಮಾತ್ರ ಫುಲ್ ರೊಚ್ಚಿಗೆದ್ಬಿಟ್ರು. ಆನ್ಲೈನ್ ನಲ್ಲಿ ಫುಲ್ ಅಬ್ಯೂಸ್, ರೇಪ್ ಥ್ರೆಡ್ಸ್, ಡೆತ್ ಥ್ರೆಡ್ಸ್ ಹಾಕಿ ಹೆವಿ ಕೋಆರ್ಡಿನೇಟೆಡ್ ಅಟ್ಯಾಕ್ ಮಾಡಕ್ಕೆ ಶುರು ಮಾಡಿದ್ರು. ಆದ್ರೆ ರಮ್ಯಾ ಇದಕ್ಕೆಲ್ಲ ಹೆದರೋರಲ್ಲ, ಉಲ್ಟಾ ಮ್ಯಾಟರ್ನ ಇನ್ನಷ್ಟು ಇಂಟೆನ್ಸಿಫೈ ಮಾಡಿದ್ರು. ಕ್ರೈಮ್ನ ಜಸ್ಟಿಫೈ ಮಾಡ್ತಿದ್ದವರಿಗೆ ಸ್ಟ್ರೇಟ್ ಆಗಿ ಮಾರಲ್ ಕ್ವೆಶನ್ ಕೇಳಿದ್ರು. ಆಬ್ಸೀನ್ ಮೆಸೇಜಸ್ ಕಳಿಸಿದ್ರು ಅಂತ ಒಬ್ಬ ಗಂಡಸನ ಮರ್ಡರ್ ಮಾಡೋದಾದ್ರೆ ಡೈಲಿ ಎಷ್ಟೊಂದು ಹೆಣ್ಣು ಮಕ್ಕಳ ಮೇಲೆ ರೇಪ್, ಅಸಾಲ್ಟ್ ನಡೀತಿದೆ. ಅವಾಗೆಲ್ಲ ಯಾಕ್ರಿ ಸೊಸೈಟಿ ಸೈಲೆಂಟ್ ಆಗಿರುತ್ತೆ, ಜಸ್ಟಿಸ್ ಬಗ್ಗೆ ಮಾತಾಡೋದೇ ಇಲ್ಲ ಅಂತ ಬ್ಲಂಟ್ ಆಗಿ ಕೇಳಿ ಫ್ಯಾನ್ಸ್ಗಳ ಈ ಸೆಲೆಕ್ಟಿವ್ ಎಂಪತಿ ಮತ್ತು ವ್ರ್ಯಾಪ್ ಆನರ್ನ ಫುಲ್ ಎಕ್ಸ್ಪೋಸ್ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ರಮ್ಯಾ ತಮ್ಮ ಸ್ಟೇಟ್ಮೆಂಟ್ ವಿತ್ಡ್ರಾ ಮಾಡಲಿಲ್ಲ. ಡೈರೆಕ್ಟ್ ಆಗಿ ಬೆಂಗಳೂರು ಪೊಲೀಸ್ಗೆ ಫಾರ್ಮಲ್ ಕಂಪ್ಲೇಂಟ್ ಕೊಟ್ರು. ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ವಿರುದ್ಧ ಎವಿಡೆನ್ಸ್ ಸಬ್ಮಿಟ್ ಮಾಡಿದ್ರು. ರಿಸಲ್ಟ್ ಏನಾಯ್ತು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ತರ ಆಡ್ತಿದ್ದ ಎಷ್ಟೋ ಜನ ಅರೆಸ್ಟ್ ಆದ್ರು. ಸ್ಯಾಂಡಲ್ವುಡ್ ಹಿಸ್ಟ್ರಿನಲ್ಲೇ ಈ ತರ ಫ್ಯಾನ್ಸ್ ಡ್ರಿವನ್ ಬೆದರಿಕೆ ಹಾಕಿದ್ರು ಅಂತ ಲೀಗಲ್ ಆಕ್ಷನ್ ಆಗಿದ್ದು ತುಂಬಾನೇ ರೇರ್. ಪರ್ಸನಲ್ ರಿಸ್ಕ್ ಇದ್ರೂ ಪರವಾಗಿಲ್ಲ, ಕಾಂಪ್ರಮೈಸ್ ಆಗಲ್ಲ ಅನ್ನೋದನ್ನ ರಮ್ಯಾ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು. ಇವತ್ತು ರಮ್ಯಾ ಆಪಲ್ ಬಾಕ್ಸ್ ಸ್ಟುಡಿಯೋಸ್ ಮೂಲಕ ಪ್ರೊಡ್ಯೂಸರ್ ಆಗಿದ್ದಾರೆ. ಕಮ್ ಬ್ಯಾಕ್ ಮಾಡ್ತಾರೋ ಇಲ್ವೋ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಇದೆ. ಬ್ಯಾನ್ ಮಾಡಿದ್ರು, ಟ್ರೋಲ್ ಮಾಡಿದ್ರು, ಥ್ರೆಟ್ಸ್ ಹಾಕಿದ್ರು, ಸತ್ತೇ ಹೋದ್ರು ಅಂತ ಅಂದ್ರು. ಆದ್ರೆ ರಮ್ಯಾ ಇವತ್ತಿಗೂ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಪರ್ಫೆಕ್ಟ್ ಅಲ್ಲದೆ ಇರ್ಬೋದು, ಎಲ್ರಿಗೂ ಇಷ್ಟ ಆಗದೇನೂ ಇರಬಹುದು, ಆದ್ರೆ ಯಾರಿಗೂ ಬಗ್ಗದ ಆ ರೆಬಲ್ ಸ್ಟಾರ್ ಆಟಿಟ್ಯೂಡ್ ರಮ್ಯಾರನ್ನ ಇಂದಿಗೂ ಕ್ವೀನ್ ಆಗೊಳಿಸಿದೆ. ಏನಂತೀರಾ?